ಅರಣ್ಯ ರಕ್ಷಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅರಣ್ಯ ಉಳಿಯಬೇಕು ಎಂದು ಹಲವು ಸಂಘಟನೆಗಳು ಅನೇಕ ಹೋರಾಟ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಎಂದು ದಲಿತ ಸಂಘಟನೆ ಮುಖಂಡರಾದ ದಂಟರಮಕ್ಕಿ ಶ್ರೀನಿವಾಸ್ ಅವರು ತಿಳಿಸಿದರು. ಇವತ್ತು ಏನಾಗಿದೆ ಅಂದರೆ ಅರಣ್ಯ ಇಲಾಖೆ ಉಳಿಸುವಲ್ಲಿ ಸಂಬಂಧಪಟ್ಟ ಇಲಾಖೆ ಮತ್ತು ಈ ಸರ್ಕಾರ ಸಂಪೂರ್ಣವಾಗಿ ವಿಫಲಾಗಿದೆ. ನಾವು ಪ್ರತಿ ಬಾರಿ ಹಲವಾರು ಸಂಘಟನೆಗಳು ನಾವು ಕೂಡ ಅರಣ್ಯ ಉಳಿಬೇಕು, ಈ ದೇಶದಲ್ಲಿ ಅರಣ್ಯ ಇಲ್ಲಾಂದರೆ ಯಾರೂ ಕೂಡ ಉಳಿಯೋದಿಲ್ಲ, ಸಂಪೂರ್ಣವಾಗಿ ಮಾನವ ಕುಲಕ್ಕೆ ಇದು ಆಪತ್ತು ಖಂಡಿತ ಬರುತ್ತೆ ಅಂತೇಳಿ ನಾವು ಈಗಲೇ ಹಲವಾರು ಬಾರಿ ಹೋರಾಟಗಳು ಮಾಡೋದ್ರ ಮನವಿ ಮಾಡೋದ್ರ ಮುಖಾಂತರ ಹೇಳಿಕೆ ಕೊಟ್ಟಿದ್ವಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭದ್ರಾ ಅರಣ್ಯ ವ್ಯಾಪ್ತಿಗೆ ಸಂಬಂಧಿಸಿದ ತರೀಕೆರೆ ತಾಲೂಕಿನ ತನಿಖೆ ಬೈಲಿನಲ್ಲಿ 300 ಮರಗಳು ಕಡಿತಲೆಯಾಗಿದ್ದು, ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ತಪ್ಪಿತಸ್ಥ ಆರೋಪಿಗಳಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅದೇ ರೀತಿ ತರೀಕೆರೆ ತಾಲೂಕು ಮತ್ತು ಅಲ್ಲಿ ಏನೇನು ಭದ್ರಾ ವೈಲ್ಡ್ ಲೈಫ್ಗೆ ಸಂಬಂಧಪಟ್ಟಂತ ಅಲ್ಲಿ ತಣಿಗೆಬೈಲು ಅಂತೇಳಿ, ಆ ತಣಿಗೆಬೈಲು ವ್ಯಾಪ್ತಿಯಲ್ಲಿ ಗುರುಪುರ ಅಂತೇಳಿ ಸರ್ವೆ ನಂಬರ್ 8ರಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಮರ ಕಡಿತಲೆ ಆಗಿದೆ ಅಂತೇಳಿ ಈಗಾಗಲೇ ಪತ್ರಿಕೆಯಲ್ಲಿ ಎಲ್ಲ ಮಾಹಿತಿ ಬಂದಿದೆ. ನಾವು ಕೂಡ ಅದನ್ನು ತನಿಖೆ ಆಗಬೇಕಂತ ಮನವಿ ಮಾಡಿದ್ವಿ. ಆದರೆ ಉನ್ನತ ಮಟ್ಟದ ಅಧಿಕಾರಿಗಳು ಕೇವಲ ಸಣ್ಣ ನೌಕರರನ್ನ ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಇವತ್ತಿನವರೆಗೂ ಚಾರ್ಜ್ ಶೀಟ್ ಆಗದಲ್ಲೇ ಕೇಸನ್ನು ಮುಚ್ಚಾಕುವಂಥ ಹುನ್ನಾರ ಎಲ್ಲ ರೀತಿ ನಡೆದಿದೆ. ಹಾಗಾಗಿ ತಪ್ಪಿತಸ್ಥ ಎಲ್ಲ ACF ಆಗಿರಲಿ, DFO ಮತ್ತು ಅಲ್ಲಿರ್ತಕ್ಕಂಥ ಅರಣ್ಯ ವಲಯ ಅರಣ್ಯಾಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಅವರು ಸಸ್ಪೆಂಡ್ ಮಾಡಿ ತನಿಖೆ ಒಳಪಡಿಸಿ ಇಂಥ ಗಂಭೀರವಾದ ಸಮಸ್ಯೆಯನ್ನು ಸರ್ಕಾರ ಕೂಡಲೇ ಅವ್ರನ್ನ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಈಗ ತಡ ವಿಳಂಬ ಮಾಡಿದ್ದಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟಂಥ ಹಿತೈಷಿಗಳೆಲ್ಲರನ್ನೂ ಒಟ್ಟುಗೂಡಿ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಅರುಣ್ ಪ್ರಸಾದ್, ಮಂಜುನಾಥ್, ಕಿರಣ್ ಕುಮಾರ್ ಉಪಸ್ಥಿತರಿದ್ದರು.